ಸರ್ ನಮಸ್ತೆ. ನಮಸ್ಕಾರ. ಇಷ್ಟೊತ್ತು ಏಕಾದಶಿ ಉಪವಾಸದ ಔಚಿತ್ಯದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸಿದ್ರಿ. ಏಕಾದಶಿ ಉಪವಾಸಕ್ಕೂ ಮತ್ತು ಕ್ಯಾನ್ಸರ್ ರೋಗವನ್ನು ತಡೆಗಟ್ಟಲಿಕ್ಕೂ ನಂಟಿದೆ ಅನ್ನೋದನ್ನು ನಾನು ಒಂದು ಸಂಶೋಧನಾತ್ಮಕ ಲೇಖನದಲ್ಲಿ ಓದಿದ್ದೆ. ಇದ್ರ ಬಗ್ಗೆ ಒಬ್ಬ ವೈದ್ಯರಾಗಿ ಉಪವಾಸ ಮಾಡೋದ್ರಿಂದ ನಮ್ಮಲ್ಲಿ ಕ್ಯಾನ್ಸರ್ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಸಾಧ್ಯತೆ ಇದೆಯಾ ಸರ್? ಕ್ಯಾನ್ಸರ್ನ ಗುಣ ಮಾಡ್ಕೊಳ್ಳೋ ಸಾಧ್ಯತೆನಾ ಅಥವಾ ಅಲ್ಲ, ಕ್ಯಾನ್ಸರ್ ವಿರುದ್ಧ ನಮ್ಮ ದೇಹ ಸ್ವಾಭಾವಿಕವಾಗಿ ಹೋರಾಟ ಮಾಡುವಂಥ ಶಕ್ತಿ ಅಥವಾ ಕ್ಯಾನ್ಸರ್ನ ಗುಣ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನಮ್ಮ ಉಪವಾಸ ಚಿಕಿತ್ಸೆಗೆ ಎರಡೂ ಇದೆ. ಉಪವಾಸವನ್ನ ನಾವು ಕ್ಯಾನ್ಸರ್ಗೆ ಪ್ರತಿಬಂಧಕವಾಗಿ ಕೂಡ ಚಿಕಿತ್ಸೆಯನ್ನು ಬಳಸ್ಕೋಬಹುದು. ಕ್ಯಾನ್ಸರ್ ಬಂದ ಮೇಲೆ ಕೂಡ ನಾವು ಅದನ್ನ ಚಿಕಿತ್ಸಾ ಕ್ರಮವಾಗಿ ಉಪವಾಸವನ್ನ ಅಳವಡಿಸ್ಕೊಳ್ಳೋದ್ರಿಂದ ವಾಸಿ ಮಾಡಕ್ ಕೂಡ ಸಾಧ್ಯ ಇದೆ. ಯಾಕಂದ್ರೆ ಉಪವಾಸದ ಮೂಲ ಪರಿಕಲ್ಪನೆ ಅಂದರೆ ದೇಹದ ಶೋಧನೆ ಅಂತ. ದೇಹದಲ್ಲಿ ಎರಡು ವ್ಯವಸ್ಥೆಗಳಿದೆ. ಒಂದು ಉದ್ರೇಕಕಾರಿ ವ್ಯವಸ್ಥೆ, ಸಿಂಪಥೆಟಿಕ್ ಅಂತ ಏನು ಹೇಳ್ತೀವಿ. ಇನ್ನೊಂದು ಪ್ಯಾರಾಸಿಂಪಥೆಟಿಕ್, ಶಮನಕಾರಿ ವ್ಯವಸ್ಥೆ. ನಮ್ಮಲ್ಲಿ ಇವತ್ತೇನಾಗಿದೆ ಅಂದರೆ ಉದ್ರೇಕಕಾರಿ ವ್ಯವಸ್ಥೆಯನ್ನು ನಾವು ಹೆಚ್ಚು ಇವತ್ತು ನಾವು ಮಾಡ್ಕೊಂಡ್ಬಂದಿದ್ದೀವಿ. ಇವತ್ತಿನ ಜೀವನವೇ ಉದ್ರೇಕಕಾರಿಯಾಗಿರೋದ್ರಿಂದ ನಮ್ಮಲ್ಲಿ ಅದು ರೋಗ ಬೆಳೆಸ್ತಕ್ಕಂಥದ್ದು, ನಮ್ಮಲ್ಲಿ ಉದ್ವೇಗ, ಆತಂಕ, ಖಿನ್ನತೆ, ರೋಗದ ಮೂಲ ಇದನ್ನು ನಮ್ಮಲ್ಲಿ ಆಶಯ ಪರಿಕಲ್ಪನೆಯಲ್ಲಿ ಆದಿವ್ಯಾಧಿ ಅಂತ ಕರೀತೀವಿ. ಸಮಸ್ಯೆಯ ಮೂಲ ಮನಸ್ಸಿನಲ್ಲಿ ಇದೆ ಅಂತ. ಯಾಕೆಂದ್ರೆ ದೇಹದಲ್ಲಿ ವಿಷ ನಂಜು ಸಂಚಯ ಆಗೋದನ್ನ ಅದಕ್ಕೆ ಮನಸ್ಸು ಕೂಡ ಕಾರಣ. ಯಾಕೆಂದ್ರೆ ನಮ್ಮಲ್ಲಿ ಹೆಚ್ಚೆಚ್ಚು ಒತ್ತಡ ಆದಷ್ಟು ದೇಹದಲ್ಲಿ ವಿಷಮ ತತ್ವಗಳಲ್ಲಿ ಸಂಚಯ ಆಗುತ್ತೆ. ಉಪವಾಸ ಅಂತಕ್ಕಂಥದ್ದು ಎರಡನ್ನೂ ದೇಹ ಶೋಧನೆ ಮಾಡೋದ್ರಿಂದ ಈ ಸಂಚಿತ ವಿಷವನ್ನ ಅದು ವಿಸರ್ಜನೆಗೆ ಅನುಕೂಲಕರವಾಗಿರೋದ್ರಿಂದ ಈ ಕ್ಯಾನ್ಸರ್ ಉತ್ಪತ್ತಿ ಮತ್ತೆ ಉತ್ಪತ್ತಿಯಾದ ಕ್ಯಾನ್ಸರ್ನ ಅದು ವಾಸಿ ಮಾಡ್ಕೊಳ್ಳೋಕ್ಕೂ ಕೂಡ ಅನುಕೂಲಕರವಾಗಿ ಉಪವಾಸ ನಿಮಗೆ ಸಹಾಯ ಮಾಡ್ತದೆ. ಯಾಕೆಂದ್ರೆ ಫ್ರೀ ರ್ಯಾಡಿಕಲ್ಸ್ ಅಂತ ಏನಂತೀವಿ, ನಂಜು ವಿಷಮತೆ ಅಂತ, ಅದನ್ನ ಅದು ಸಮಗ್ರವಾಗಿ ದೇಹವನ್ನು ತೊಳೆಯತಕ್ಕಂಥ ಕ್ರಿಯೆ ಈ ನಿರಾಹಾರ ಆಗಿರೋದ್ರಿಂದ ಅದರಿಂದ ನೀವು ಪ್ರತಿಬಂಧಕೋಪಾಯವಾಗಿ ಬಳಸೋದು ಹೆಚ್ಚು ಮಿಗಿಲಾದ್ರೂ ಕೂಡ ಬಂದ ಮೇಲೂ ಕೂಡ ನೀವು ನಿರಾಹಾರದಿಂದ ಸಹಜವಾಗಿ ನಿಮಗೆ ಉತ್ತಮ ನಿಯಮಿತವಾಗಿ ಉಪವಾಸವನ್ನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ಜೊತೆಗೆ ರೋಗ ಬಂದ ನಂತರವೂ ಕೂಡ ರೋಗ ನಿವಾರಣೋಪಾಯವಾಗೂ ಕೂಡ ಉಪವಾಸ ಚಿಕಿತ್ಸೆಯಾಗಿ ಕೆಲಸ ಮಾಡ್ತದೆ. ಮತ್ತೆ ನಮಗೆ ಒಂದು ಅರಿವಿರಬೇಕು, ನಾವು ತಿಂತಕ್ಕಂಥ ಆಹಾರಗಳು ಹೆಚ್ಚು ತಾಮಸಿಕ ಆಹಾರಗಳು, ರಾಜಸಿಕ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಜಡತ್ವ ಮತ್ತೆ ಉದ್ರೇಕ, ರಜಸ್ಸಿನಿಂದ ಉದ್ರೇಕ ಆಗತ್ತೆ. ಉದ್ರೇಕಗಳು ಮತ್ತೆ ಉದ್ರೇಕ, ಖಿನ್ನತೆ, ಆತಂಕ, ಭಯ, ಉದ್ವಿಗ್ನತೆ ಇವುಗಳಿಂದ ದೇಹದಲ್ಲಿ ಮತ್ತೆ ನಂಜು ಸಂಚಯ ಆಗುತ್ತೆ. ಋಣಾತ್ಮಕತೆ ನಮ್ಮ ದೇಹದಲ್ಲಿ ನಂಜನ್ನು ಹೆಚ್ಚಿಸ್ತದೆ. ಕ್ಯಾನ್ಸರ್ಗೆ ನಿಮಗೆ ಹೇತುವಾಗಿರ್ತಕ್ಕಂಥ ಈ ವಿಚಾರಗಳು, ಈ ವಿಷಮತೆಯನ್ನ ಉಪವಾಸ ಹೋಗಲಾಡಿಸೋದ್ರಿಂದ ಕ್ಯಾನ್ಸರ್ಗೆ ಪ್ರತಿಬಂಧಕವಾಗಿ ಮತ್ತೆ ಕ್ಯಾನ್ಸರ್ಗೆ ಚಿಕಿತ್ಸೆಯಾಗಿ ಕೂಡ ಉಪವಾಸನ ಬಳಸ್ಕೊಳಕ್ ಬರುತ್ತೆ. ಅಂದ್ರೆ ಪ್ರತಿಬಂಧಕವಾಗಿ ಬಳಸ್ಕೊಳ್ಳೋದು ಹೆಚ್ಚು ಮಿಗಿಲು ಅಂತ. ಬಂದ ಮೇಲೆ ಹೋರಾಟ ಮಾಡೋದ್ರಿಂದ ಕ್ಯಾನ್ಸರ್ ಬಂದ ಮೇಲೆ ಸಹಜವಾಗಿ ದೇಹದಲ್ಲಿ ನಮಗೆ ಅದನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಕುಂದಿರೋದ್ರಿಂದ ಉಪವಾಸವನ್ನ ನಾವು ಎಷ್ಟು ಯಶಸ್ವಿಯಾಗಿ ನಿರ್ವಹಿಸಬಲ್ವೋ ಅದು ಹೇಳಕ್ ಬರಲ್ಲ. ಯಾಕಂದ್ರೆ ನಮಗೆ ಆ ಸಂದರ್ಭಕ್ಕೆ ಮನಸ್ಥಿತಿ ಕೂಡ ಅಂದ್ರೆ ಅತಿ ಆತ್ಮವಿಶ್ವಾಸಿ, ಅವನಿಗೆ ತುಂಬಾ ಧನಾತ್ಮಕ ಚಿಂತನೆ ಇರ್ತಕ್ಕಂಥವನು ಅದ್ರ ಮೇಲೆ ವಿಶ್ವಾಸ ಬಿಟ್ಟು ಉಪವಾಸ ಮಾಡಕ್ ಆಗ್ಬೇಕು, ನಿರಾಹಾರವನ್ನು ಮಾಡಕ್ಕೆ. ಕಾಯಿಲೆ ಭಯದ ಜೊತೆಗೆ ಉಪವಾಸ ಎಲ್ಲಿ ಅಶಕ್ತನಾಗ್ತೀನೋ ಅನ್ನೋ ಭಯ ಇರುತ್ತೆ. ಮತ್ತೆ ನಮ್ಮಲ್ಲಿ ಏನಂದ್ರೆ ಆಧುನಿಕರ ಪರಿಕಲ್ಪನೆ ಏನಂತಂದ್ರೆ ಆಹಾರ ಸೇವನೆಯಿಂದಲೇ ಬಲ ಅಂತ. ಅದಕ್ಕೆ ತದ್ವಿರುದ್ಧವಾಗಿ ಉಪವಾಸದಿಂದ, ನಿರಾಹಾರದಿಂದ ಬಲ ಅಂತ ನಮ್ಮಲ್ಲಿ ಶಾಸ್ತ್ರಗಳು ಹೇಳುತ್ತೆ. ನಿರಾಹಾರ ಅಂದ್ರೆ ಅದೊಂದು ಸಂಯಮ. ಅಂದ್ರೆ ಆಹಾರ ಬಿಟ್ಟು ನಾನು ಇರಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಉಪವಾಸ ಚಿಕಿತ್ಸೆ ನಮ್ಮಲ್ಲಿ ಮೊದಲಿಂದ ಆಚರಿಸಿಕೊಂಡು ಬಂದ್ರೆ ಸಹಜವಾಗಿ ಅದಿರ್ತದೆ. ಏಕಾಏಕಿ ನೀನು ಕ್ಯಾನ್ಸರ್ ಬಂದಾಗ ನೋಡಪ್ಪ, ನೀನು ಔಷಧಿಗಳು ಅಲೋಪತಿ ಜೊತೆಗೆ ಚಿಕಿತ್ಸೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅಲೋಪತಿ ಚಿಕಿತ್ಸೆ ತಗೊಂಡ ಮತ್ತೆ ನಮ್ಮಲ್ಲಿ ದೇಹದಲ್ಲಿ ಆಹಾರ ಇಲ್ಲದೆ ಅವುಗಳು ಸೇವನೆ ಮಾಡಕ್ ಆಗಲ್ಲ. ಹಾಗಾಗಿ ನಮ್ಮಲ್ಲಿ ಆತ್ಮಬಲದ ಕೊರತೆ ಇರ್ತದೆ. ಕ್ಯಾನ್ಸರ್ ಬಂದವರಿಗೆ ಸಹಜವಾಗಿ ಆತ್ಮಬಲ ಇರ್ತಕ್ಕಂಥವನು ಪ್ರಾಯಶಃ ಆವಾಗ ಕೂಡ ಯಾವ ಹಂತದಲ್ಲಿ ಬೇಕಾದ್ರೆ ಕೂಡ ಅವನು ಅದನ್ನ ನಿರಾಹಾರವನ್ನು ರೂಢಿಸಿಕೊಂಡು ಕ್ಯಾನ್ಸರ್ ವಾಸಿ ಮಾಡ್ತಾರೆ. ಸಿದ್ಧಾಂತ ಕೂಡ ಅದನ್ನೇ ಹೇಳುತ್ತೆ. ಇತ್ತೀಚೆಗೆ ಜಪಾನ್ ಒಬ್ಬ ವೈದ್ಯ ವಿಜ್ಞಾನಿ ಸ್ವಯಂ ಭಕ್ಷಣಾ ಸಿದ್ಧಾಂತವನ್ನ ಮಂಡನೆ ಮಾಡಿ ನೋಬೆಲ್ ಪ್ರಶಸ್ತಿಗೂ ಕೂಡ ಅವರು ಪಾತ್ರರಾಗಿದ್ದಾರೆ. ಸ್ವಯಂ ಭಕ್ಷಣ ಅಂದ್ರೆ ಆಟೋಫಾಗಿ ಆಹಾರವನ್ನ ತ್ಯಜಿಸೋದ್ರಿಂದ ಆಹಾರವನ್ನು ತ್ಯಜಿಸೋದ್ರಿಂದ ನಮ್ಮಲ್ಲಿ ರೋಗಕಾರಕ ಅಂಶಗಳು ಕಡಿಮೆ ಆಗ್ತವೆ ಮತ್ತೆ ಕ್ಯಾನ್ಸರ್ ಅನ್ನು ಗುಣಪಡಿಸ್ಕೋಬಹುದು ಅನ್ನುವಂಥದ್ದು. ಹೌದು. ಆಹಾರವನ್ನು ನಾವು ಯಾವ ವಿಚಾರದಲ್ಲಿ ತಗೋತೀವಿ ಅಂದ್ರೆ, ಈಗ ನಮ್ಮಲ್ಲಿ ದೇಹಕ್ಕೆ ಏನಾದ್ರು ರೋಗ ಬಂತಂದ್ರೆ ನಮ್ಮ ಪರಿಕಲ್ಪನೆ ಅಂದ್ರೆ ಒಳ್ಳೆ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ದೇಹಕ್ಕೆ ನಮಗೆ ಪೌಷ್ಟಿಕತೆ ಬರ್ತದೆ, ಸಹಜವಾಗಿ ಕಾಯಿಲೆ ವಾಸಿ ಆಗುತ್ತೆ. ಅದು ಸಾರ್ವತ್ರಿಕವಾಗಿ ಅದು ಸತ್ಯ ಅಲ್ಲ. ನಿಮ್ಮ ರೋಗ ಕೂಡ ಬೆಳೆಯಕ್ಕೆ ಅನುಕೂಲ ಆಗತ್ತಲ್ಲ. ಅದು ರೋಗವನ್ನು ಪೋಷಿಸುತ್ತೆ. ಆಹಾರ ನಿಮ್ಮನ್ನ ಮಾತ್ರ ಪೋಷಣೆ ಮಾಡೋದಿಲ್ಲ,
ಅಂದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ನೀವು ಆಹಾರಗಳಲ್ಲಿ ಸಾತ್ವಿಕ ಆಹಾರಗಳು ಮತ್ತೆ ನೀವು ಈ ಅಮೃತ ಆಹಾರಗಳ ರಸ. ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ವೈರಸ್ ಬ್ಯಾಕ್ಟೀರಿಯಾಗಳಂದ್ರೆ ಅವು ತಾಮಸ ವೃತ್ತಿಯವು ಅಂತ, ರೋಗಕಾರಕಗಳು ಅಂದ್ರೆ ಅವು ತಾಮಸ ವೃತ್ತಿಯವು. ಅವಕ್ಕೆ ನೀವು ತಾಮಸ ಆಹಾರಗಳನ್ನು ಹೆಚ್ಚೆಚ್ಚು ಕೊಟ್ಟಾಗ ರೋಗಾಣುಗಳು, ನೀವು ಪ್ರಬಲವಾಗೋಕ್ಕಿಂತ ರೋಗಾಣುಗಳು ಕೂಡ ಪ್ರಬಲವಾಗುತ್ತೆ. ಹಂಗಾಗಿ ಸಾತ್ವಿಕ ಆಹಾರಗಳನ್ನು ಹೆಚ್ಚೆಚ್ಚು ಅಮೃತ ಆಹಾರಗಳು ಮತ್ತೆ ನೀವು ಜ್ಯೂಸ್ಗಳನ್ನ, ಹಣ್ಣಿನ ರಸಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ನಿಮಗೆ ಕಾಯಿಲೆ ವಾಸಿ ಮಾಡಕ್ಕೆ ಅನುಕೂಲಕರವಾಗಿದೆ. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಎಲ್ಲ ರುಚಿಯಾಗಿರ್ತಕ್ಕ ಎಲ್ಲ ತಾಮಸ ಆಹಾರಗಳು ಅಂತಂದ್ರೆ ನಮ್ಮಲ್ಲಿ ಬೇಕರಿ ಪ್ರಾಡಕ್ಟ್, ಬ್ರೆಡ್, ಬನ್ನು ಇಂಥವುಗಳು ಕೂಡ ಸೇವನೆ ಮಾಡೋದ್ರಿಂದ ಅದು ನಿಮಗೆ ಅನುಕೂಲಕರವಲ್ಲ, ಅದು ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತೆ. ಆದ್ರೆ ನಾವು ಹುಷಾರಿಲ್ಲದೆ ಹೋಗಿರೋ ಟೈಮಲ್ಲಿ ಈಗ ಸಹಜವಾಗಿ ಒಂದು ಜ್ವರ ಬಂತು ಅಂದ್ರು ಬ್ರೆಡ್ ತಿನ್ನಿ, ಬೇಕರಿ ತಿಂಡಿಗಳು ಬನ್ನು ಈ ತರದನ್ನ ಅದು ತಿನ್ನಿಸುವಂಥದ್ದು. ಪಾಶ್ಚಾತ್ಯರ ಪರಿಕಲ್ಪನೆ. ಬ್ರೆಡ್ ಬನ್ನು ಅಂತಕ್ಕಂಥದ್ದು ಯಾವ ನಮ್ಮ ಆಹಾರಗಳಲ್ಲ. ಆ ಹುರುಗು ಬಡಿಸಿರ್ತಕ್ಕಂಥ ಬ್ರೆಡ್ ಬನ್ನುಗಳು ನಮಗೆ ಜ್ವರ ಬಂದಾಗ ಸೇವನೆಗೆ ಅಲ್ಲ, ಹಾನಿಕರ. ಕಾಯಿಲೆಗೆ ಹಾನಿಕರ ಹೊರತು ಅನುಕೂಲಕರವಲ್ಲ. ಅಂದ್ರೆ ನಮ್ಮಲ್ಲಿ ಇನ್ನೊಂದು ಪರಿಕಲ್ಪನೆ ಅಂದ್ರೆ ಆ ಜ್ವರ ಬಂದಾಗ ಚೆನ್ನಾಗಿ ಊಟ ಮಾಡಬೇಕು, ಖಂಡಿತ ಅಲ್ಲ. ಯಾಕಂದ್ರೆ ಆ ಸ್ಥಿತಿಯಲ್ಲಿ ಕರುಳುಗಳು ಕೂಡ ನೀವು ತಿಂದ ಆಹಾರವನ್ನು ಪಚನ ಮಾಡಕ್ಕೆ ಅಷ್ಟು ಸಮರ್ಥವಾಗಿರೋದಿಲ್ಲ. ಕರುಳುಗಳಿಗೆ ಮತ್ತೆ ಹೊರೆ ಮಾಡಿದ್ರೆ ಅದು ನಿಮಗೆ ರೋಗಕ್ಕೆ ಅನುಕೂಲಕರ ಆಗಿಬಿಡ್ತದೆ. ರೋಗ ಬೆಳವಣಿಗೆ, ನೀವು ರೋಗ ನಿವಾರಣೆಗೆ ಅನುಕೂಲಕರ ಅಲ್ಲ. ಅದಕ್ಕೆ ಪರ್ಯಾಪ್ತವಾಗಿ ನೀವು ಬೇರೆ ಸಹಜವಾಗಿ ಸುಲಭವಾಗಿ ಆಗುತ್ತಕ್ಕಂಥ ಆಹಾರಗಳ ಸೇವನೆ ಮಾಡೋದ್ರಿಂದ ನಿಮಗೆ ದೇಹಕ್ಕೆ ಮತ್ತೆ ಲಘುತ್ವ ಕೂಡ ಬರ್ತದೆ, ಮತ್ತೆ ನಿಮ್ಮ ಕಾಯಿಲೆ ನಿವಾರಣೆಗೆ ಅದು ಹೆಚ್ಚು ಅನುಕೂಲಕರವಾಗುತ್ತೆ. ಆದ್ರೆ ಏನಂದ್ರೆ ಇವತ್ತಿನ ಇದರಲ್ಲಿ ಇಂಗ್ಲಿಷ್ ಮೆಡಿಸಿನ್ಗಳ ಸೇವನೆ ಮಾಡಕ್, ಖಾಲಿ ಹೊಟ್ಟೆಲ್ ಸೇವನೆ ಮಾಡಲಾರದಂತ ಸ್ಥಿತಿ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಹೆಚ್ಚೆಚ್ಚು ಆಹಾರಗಳನ್ನು ಸೇವನೆ ಮಾಡಿ ಮಾತ್ರೆಗಳನ್ನು ನುಂಗ್ತೀವಿ. ಅದು ಪ್ರಾಯಶಃ ಅದು ಎಷ್ಟು ಅನುಕೂಲ ಮಾಡ್ತದೋ ಅಷ್ಟು ವ್ಯತಿರಿಕ್ತ ಪರಿಣಾಮವನ್ನು ಮಾಡ್ತದೆ. ಮತ್ತೆ ಹಾಲೋಪತಿನಲ್ಲಿ ಪ್ರತಿಯೊಂದು ಔಷಧಿಗಳನ್ನ ತಗೊಳ್ಳೋದಕ್ಕೂ ಖಾಲಿ ಹೊಟ್ಟೆಗೆ ತಗೊಳ್ಳೋ ಬಹುತೇಕ ಇರೋದಿಲ್ಲ, ಎಲ್ಲವೂ ಆಹಾರದ ಸೇವನೆಯ ಜೊತೆಗೆ ತೆಗೆದುಕೋಬೇಕಾಗುವಂಥದ್ದು. ನನಗೆ ನನ್ನ ಅನುಭವಕ್ಕೆ ಬಂದಂಥದ್ದು, ಎಲ್ಲೋ ಒಂದು ಕಡೆ ಹಾಲೋಪತಿ ಚಿಕಿತ್ಸೆನೂ ಕೂಡ ಉಪವಾಸ ಚಿಕಿತ್ಸೆಯನ್ನು ಒಪ್ಕೊಂಡಿದೆ, ಆದರೆ ಅದನ್ನ ಸರಿಯಾದ ರೀತಿ ಪ್ರಮೋಟ್ ಮಾಡ್ತಾ ಇಲ್ಲ ಅಂತ ಅನಿಸಿದೆ ಸರ್. ಯಾಕೆಂದ್ರೆ ಈಗ ಯಾವುದೇ ಒಬ್ಬ ರೋಗಿಗೆ ಒಂದು ಆಪರೇಷನ್ಗೆ ಒಳಗಾದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನೀವು ಯಾವುದೇ ಆಹಾರಗಳನ್ನ ಸಜೆಸ್ಟ್ ಮಾಡೋದಿಲ್ಲ, ದ್ರವಾಹಾರ ಅಥವಾ ಏನು ಲಿಕ್ವಿಡ್ ಅಲ್ಲಿ ಇರಿಸಿರ್ತೀರಿ. ಆ ಸಂದರ್ಭದಲ್ಲಿ ಅದು ಒಂದು ರೀತಿ ಉಪವಾಸ ಈಲಿಂಗ್ಗೆ ಅನುಕೂಲಕರವಾಗಿ ಸಂಭವಿಸುತ್ತೆ. ಖಂಡಿತ ಅಲ್ಲ, ಅದಲ್ಲ. ಅದನ್ನ ಆಪರೇಷನ್ ಮುಂಚೆ ಮಾಡೋದು ನಾವು ಏಕಮಾತ್ರ ಉದ್ದೇಶ ಅಂದ್ರೆ ಆ ಅರಿವಳಿಕೆಗೆ ಅನುಕೂಲಕರವಾಗಿ ಆಹಾರ ಸೇವನೆ ಮಾಡಿ. ಯಾಕಂದ್ರೆ ರಿಗರ್ಟೇಷನ್ ಅಂತ ನಾವು ಇಂಟ್ಯೂಬೇಷನ್ ಎಲ್ಲ ಮಾಡುವಾಗ ಆಹಾರ ಸಂದರ್ಭದಲ್ಲಿ ಆ ಹೊಟ್ಟೆಯಲ್ಲಿ ಆಹಾರ ಇದ್ರೆ ಅದು ಲಂಗ್ಸ್ಗೆ ಬಂದು ಆಸ್ಪಿರೇಷನ್ ಆಗುತ್ತೆ. ಒಂದೇ ಕಾರಣಕ್ಕೆ ನಿರಾಹಾರದ ಪರಿಕಲ್ಪನೆ ನಮ್ಮ ಅಲೋಪತಿಯಲ್ಲಿ ಪ್ರಾಯಶಃ ಇಲ್ವೇ ಇಲ್ಲ. ನಿರಾಹಾರ ಅಂತ ಇಲ್ವೇ ಇಲ್ಲ. ಇಲ್ಲ ಕರುಳಿಗೆ ಆಪರೇಷನ್ ಆದಾಗ ನಾವು ಅದನ್ನ ಆಹಾರಗಳನ್ನ ಅವರು ನಿಲ್ಲಿಸಿ ಡ್ರಿಪ್ಸ್ ಮೂಲಕ ಪೇರೆಂಟ್ರಲ್ ಫುಡ್ ಅಂತ ಏನ್ ಮಾಡ್ತೀವಿ ಅದನ್ನ ಕೊಡ್ತೀವಿ. ನಿರಾಹಾರದಲ್ಲಿ ನಮ್ಮಲ್ಲಿ ಅಲೋಪತಿಯಲ್ಲಿ ಔಷಧವೇ ಮೂಲ ದ್ರವ್ಯವಾಗಿರೋದ್ರಿಂದ ಆಹಾರಕ್ಕೆ ಖಂಡಿತ ಆದ್ಯತೆ. ಆಹಾರದಲ್ಲಿ ಪೌಷ್ಟಿಕತೆ ಮತ್ತು ಪೌಷ್ಟಿಕತೆ ನಮ್ಮಲ್ಲಿ ಸಾತ್ವಿಕ ರಾಜಸಿಕ ಆಹಾರ ಅನ್ನೋ ಪರಿಕಲ್ಪನೆ ಇಲ್ಲ. ಮತ್ತೆ ಬ್ಯಾಕ್ಟೀರಿಯಾ ವೈರಸ್ಗಳು ತಾಮಸಿಕ ಇದಕ್ಕೆ ನೀವು ಆಹಾರ ಕೊಟ್ರೆ ಬೆಳೀತವೆ, ಸಾತ್ವಿಕ ಆಹಾರ ಕೊಟ್ರೆ ಅವುಗಳು ನಿರ್ನಾಮ ಆಗತ್ತೆ ಅನ್ನೋ ಕಲ್ಪನೆ ಕೂಡ ಇಲ್ಲ. ಅವೆಲ್ಲ ಏನಿದೆ ನಮ್ಮ ಆರ್ಷೇಯರ ಕಲ್ಪನೆಗಳು, ಆಯುರ್ವೇದದಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಕಲ್ಪನೆಗಳು, ಅದು ಎಲ್ಲಾ ಕಾಲಕ್ಕೂ ಸಾರ್ವತ್ರಿಕವಾಗಿ ಸರ್ವಕಾಲಿಕವಾಗಿ ಕೂಡ ಸತ್ಯ. ಅದನ್ನ ಅಲೋಪತಿಯವರು ಮನೆಗಾಣಕ್ಕೂ ಮುಂಚೆ ಅಲ್ಲ, ಮನೆಗಾಣಬೇಕಾದ ಅನಿವಾರ್ಯತೆ ಮುಂದೆ ಬರ್ತದೆ. ಯಾಕಂದ್ರೆ ಈಗಾಗಲೇ ಬಹುತೇಕ ಆಂಟಿಬಯೋಟಿಕ್ಗಳು ಈಗ ಎಲ್ಲ ನಿರೋಧಕತೆ ರೆಸಿಸ್ಟೆನ್ಸ್ ಬಂದು ಕೂತಿದೆ. ಮುಂದೊಂದು ದಿನ ಬರ್ಬೋದು ಬೇವಿನ ಚಕ್ಕೆನೆ ಕುಡಿಯಿರಿ ಅನ್ನೋದು ಕೂಡ ಈಗಾಗಲೇ ಬಂದಿದೆ. ಈಗಾಗಲೇ ನೆಲಬೇವನ್ನು ಬಳಸಿ ತಗೊಂಡು ಪರಂಗಿ ಎಲೆಗಳನ್ನ ಬಳಸಿ, ಯಾಕಂದ್ರೆ ಒಂದು ಔಷಧಿಗೆ ಬೇಗ ಬ್ಯಾಕ್ಟೀರಿಯಾಗಳು ರೆಸಿಸ್ಟೆಂಟ್ ಆಗಿಬಿಡ್ತವೆ. ಈಗ ನಾವು ಒಂದು ಆಲ್ಕಲಾಯ್ಡ್ಗಳ ಸಂಕೀರ್ಣ ಒಂದು ಬೇವಿನ ಚಕ್ಕೆಯನ್ನ ಕಿವುಚಿ ಕೊಡೋದ್ರಿಂದ ಅದರ ವಿರುದ್ಧವಾಗಿ ಬ್ಯಾಕ್ಟೀರಿಯಾಗಳು ಸಹಜವಾಗಿ ಸುಲಭವಾಗಿ ಒಗ್ಗಿಕೊಳ್ಳಾರದು. ಈಗ DDT ಒಂದಕ್ಕೆ ಏನೋ ಸಾಯ್ದಂಗೆ ಆಗ್ಬಿಡ್ಬೋದು. ಅಂತ ಒಂದು ಸಂಕೀರ್ಣವಾದ ಇರತಕ್ಕಂಥ ಒಂದು ಇದನ್ನು ಕೊಟ್ಟಾಗ, ಆಲ್ಕಲಾಯ್ಡ್ ಕಾಂಪ್ಲೆಕ್ಸ್ ಕೊಟ್ಟಾಗ ಬ್ಯಾಕ್ಟೀರಿಯಾಗಳು ಅಷ್ಟು ಸುಲಭವಾಗಿ, ಹಿಂದೆ ಕೂಡ ಬೇವಿನ ಚಕ್ಕೆ ಕೆಲಸ ಮಾಡ್ತಿತ್ತು, ನಾಳೆ ಇವತ್ತು ಮಾಡ್ತಾ ಇದೆ, ಮುಂದೆ ಕೂಡ ಮಾಡ್ತದೆ. ಆದ್ರೆ ಔಷಧಿಗಳಲ್ಲಿ ಅದಕ್ಕೆ ದೇಹ ಹೊಂದ್ಕೊಂಡು ಮತ್ತೆ ಅದು ವ್ಯತಿರಿಕ್ತ ಆಗ್ಬಹುದು. ಯಾವ್ದೋ ಒಂದು ಯಾವುದು ಅಲೋಪತಿ ಔಷಧಿಗಳು. ಹೌದು, ಪ್ರಕೃತಿನ ಒಪ್ಕೊಳ್ಳುತ್ತೆ. ಕೃತಿ ಮತ್ತೆ ಬಂದಾಗ ಮತ್ತೆ ದೇಹ ಕೂಡ ವಿಷಮವಾಗಿ ವರ್ತಿಸ್ತದೆ. ಬೇವಿನ ಚಕ್ಕೆ ಸಹಜವಾದ ಪ್ರಕೃತಿ, ಅದು
ದೇಹ ಕೂಡ ಪ್ರಕೃತಿನ ಒಪ್ಕೊಳ್ಳುತ್ತೆ, ಅಪ್ಪಿಕೊಳ್ಳುತ್ತೆ. ಅದರಲ್ಲಿ ನಾವು ಕೃತ್ರಿಮ ಕೈ ಆಡಿಸಿ ಅದ್ರಲ್ಲಿ ಯಾವ ಆಲ್ಕಲಾಯ್ಡ್ ಅಂತ ನಾವು ಕ್ವಿನೈನ್ ಮಲೇರಿಯಾ Specific ಎಕ್ಸ್ಟ್ರಾಕ್ಟ್ ತಗೊಂಡು ಮಾಡಿದ extract ಮೇಲೆ ಮಾಡಿ. ಅದನ್ನ ಮತ್ತೆ ಅದು ಸಾರ್ವತ್ರಿಕವಾಗಿ ಸರ್ವಕಾಲಿಕವಾಗಿ ಕೆಲಸ ಮಾಡುತ್ತೆ, ಹೇಳಕ್ ಬರೋದಿಲ್ಲ. ಮತ್ತೆ ಇನ್ಯಾವ್ಯಾವ ಕಾಯಿಲೆ ಸಂದರ್ಭದಲ್ಲಿ ಉಪವಾಸಗಳು ಅನುಕೂಲಕರವಾಗಬಹುದು ಸರ್? ಎಲ್ಲಾ ಕಾಯಿಲೆಗಳ ಸಂದರ್ಭದಲ್ಲೂ ಸಹಜವಾಗಿ ಉಪಯೋಗ ಆಗುತ್ತೆ. ನೀವು ಲಂಘನಂ ಪರಮೌಷಧಂ. ಲಂಘನ ಪರಮೌಷಧ. ಯಾಕೆ ಅಂದ್ರೆ ಕೊನೆಗೆ ದೇಹದ ಮೂಲಕ್ಕೆ ಅದು ಕೆಲಸ ಮಾಡೋದ್ರಿಂದ ನೀವು ಹೇಳಿ ನಾವು ಏಕಾದಶಿ ದಿನ ಹೆಂಗೆ ಆತ್ಮ ಸಾಧನೆ ಜೀವನದ ಕೊನೆಗೆ ಪರಮ ಉದ್ದೇಶ ಆತ್ಮ ಸಾಧನೆ ಪುರುಷಾರ್ಥ ಪರಮ ಪುರುಷಾರ್ಥ ಅಂತ ಹೆಂಗೆ ಹೇಳ್ತೀವಿ, ಸಮಸ್ಯೆ ಮೂಲಕ್ಕೆ ಇದು ಎಡತಾಕೋದ್ರಿಂದ ನಿರಾಹಾರ ಎಲ್ಲ ಕಾಯಿಲೆಗಳು ನೀವು ಬಿದ್ದು ಏಟಾದಾಗ ಫ್ರ್ಯಾಕ್ಚರ್ ಆದ ನೀವು ಪ್ರಾಯಶಃ ನೀವು ಮಾಡಿ ನೋಡಿ, ಏಟ್ ಆದಾಗ ನೀವು ಆಹಾರ ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಳ್ಳಿ, ಉಲ್ಬಣ ಆಗ್ಬಿಡ್ತದೆ. ಅದ್ರ ಬದಲು ಎಳ್ನೀರು ಪಚನಯೋಗ್ಯವಾಗಿ ಜೇನುತುಪ್ಪ ಇಂಥ ಆಹಾರಗಳು ಸೇವನೆ ಮಾಡಿದ್ರೆ ಅಷ್ಟೊಂದು ಮಟ್ಟಿಗೆ ನಿಮಗೆ ನೋವುಗಳು ಉಲ್ಬಣ ಆಗಲ್ಲ. ಲಂಘನಂ ಪರಮೌಷಧಮ್ಮ. ಅದಕ್ಕೆ ಆಹಾರವನ್ನು ಸೇವನೆ ಮಾಡೋದ್ರಿಂದ ಕಾಯಿಲೆಗಳು ಕೂಡ ಬೆಳೀತವೆ ಅನ್ನೋದು ನಮ್ಮಲ್ಲಿ ಕಲ್ಪನೆ ಇಲ್ಲ. ಕಾಯಿಲೆಗಳು ಉಲ್ಬಣಗೊಂಡಾಗ ನಾವು ಅವನ್ನ ಉಪಶಮನಗೊಳಿಸ್ಲಿಕ್ಕೆ ಮತ್ತೆ ಔಷಧಿಗಳ ಔಷಧ ಸೇವನೆ ಮಾಡಬೇಕಾಗುತ್ತೆ. ಔಷಧಿಗಳು ಮತ್ತೆ ಇನ್ನೊಂದು ಅದರಿಂದ ಪ್ರತಿಕೂಲ ಪರಿಣಾಮಗಳು ಮತ್ತೆ ಎದುರಿಸಕ್ಕೆ ಸನ್ನದ್ಧರಾಗಬೇಕು. ಇದೊಂದು ವಿಷಮ ಹೊರತಲ್ಲ, ಇಲ್ಲಿ ಸಿಲುಕಿಕೊಂಡು ಮನುಷ್ಯ ಜನಾಂಗ ಮತ್ತೆ ಹಾಸ್ಪಿಟಲಲ್ಲೇ ಕಳಿಬೇಕಾದ ಅನಿವಾರ್ಯತೆ ಬರುತ್ತೆ. ಅದಕ್ಕೆ ಪರ್ಯಾಯವಾಗಿ ನಾವು ಬೇರೆ ಈ ನಿಸರ್ಗ ಚಿಕಿತ್ಸೆಗಳ ಹತ್ರ ಅನಿವಾರ್ಯವಾಗಿ ಮನುಕುಲ ಆ ಕಡೆ ಮೊರೆ ಹೋಗಬೇಕಾದ ಸನ್ನಿವೇಶ ಈಗಾಗಲೇ ಸೃಷ್ಟಿಯಾಗಿದೆ. ಮುಂದೆ ಆ ಬಗ್ಗೆ ಜಾಗೃತಿ ಇನ್ನೂ ದಿನೇ ದಿನೇ ಜಾಸ್ತಿ ಆಗುತ್ತೆ. ನಿಮ್ಮಂತವರಿಂದ ಆಗ್ಬೇಕು ಅಲ್ಲ, ಆಗ್ಬೇಕಲ್ಲ, ಆಗೋ ಅನಿವಾರ್ಯತೆ ಇದೆ, ಹಾಗೆ ಆಗುತ್ತದೆ. ಖಂಡಿತ. ಆ ಬಗ್ಗೆ ಜನಗಳು ಕೂಡ ಆಸಕ್ತಿಯಿಂದ ಆಗ್ಲೇ ಸಾಕಷ್ಟು ಕಡೆ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಯಾಕಂದ್ರೆ ಅದು ನಮ್ಮ ಮೂಲ ಸಂಸ್ಕೃತಿ, ನಮ್ಮ ಮೂಲ ಈ ಆಯುರ್ವೇದ ಪರಿಕಲ್ಪನೆ ಹೆಂಗೆ ಅಂದ್ರೆ ರೋಗ ನಿವಾರಣೆ ಮೂಲೋತ್ಪಾಟನೆ. ಅದರಲ್ಲಿ ಬರೀ ಶಮನ ಅಂತಿಲ್ಲ, ನಿವಾರಣೋಪಾಯ ಅಂದ್ರೆ ಆಯುರ್ವೇದ. ಅದು ಎಲ್ಲಾ ಕಾಯಿಲೆಗಳು ರಾಮಬಾಣ ಅಂದ್ರೆ ಆಯುರ್ವೇದ. ಅಲೋಪತಿ ಅಲ್ಲ, ಅಲೋಪತಿ ಶಮನಕಾರಕ. ಹಂಗಂತ ನಾವು ಅಲೋಪತಿಯನ್ನ ನಾವು ಅವಗಣನೆ ಮಾಡಕ್ಕಾಗಲ್ಲ. ತತ್ಸಂಬಂಧಿ ಕೆಲವುಗಳಿಗೆ ಟ್ಯೂಬರ್ಕ್ಯುಲೋಸಿಸ್ ವ್ಯಾಕ್ಸಿನೇಷನ್, ಇವುಗಳಿಗೆ ರಾಕ್ಷಸ ಚಿಕಿತ್ಸೆಗಳು, ಶಸ್ತ್ರಚಿಕಿತ್ಸೆ, ಉಲ್ಬಣವಾಗಿರ್ತಕ್ಕಂಥ ಒಂದು ಕ್ಯಾನ್ಸರ್ ಅನಿವಾರ್ಯವಾಗಿ ಅದು ಬೇಕಾಗತ್ತೆ. ಅತಿಯಾಗಿ ಅವಲಂಬನೆ ಆಗಿದ್ದೀವಿ ಅನ್ನೋದೊಂದು ಹೇಳ್ಬೋದು. ಅದು ಅನಿವಾರ್ಯತೆಗೆ ಬಂದಿದ್ದೀವಿ ನಾವು. ಯಾಕಂದ್ರೆ ಈಗ ಅಲೋಪತಿ ನಿಲ್ಲಿಸಿದ ಕ್ಷಣಕ್ಕೆ ಈಗ ನಮ್ಮಲ್ಲಿ ಬಹುತೇಕ ಜನಗಳು ಸತ್ತು ಹೋಗ್ಬಿಡ್ತಾರೆ. ಯಾಕಂದ್ರೆ ತುರ್ತು ಚಿಕಿತ್ಸೆ ಅಲೋಪತಿ ಬಿಟ್ಟರೆ ಬೇರೆ ದಾರಿ ಇಲ್ಲ, ಶಸ್ತ್ರಚಿಕಿತ್ಸೆ ಬೇರೆ ದಾರಿ ಇಲ್ಲ, ಮೆದುಳಿನ ಗಂಟೆಗಳು, ಕ್ಯಾನ್ಸರ್ ಗಂಟೆಗಳು. ನಮ್ಮ ಪರಿಕಲ್ಪನೆ ಏನಂದ್ರೆ ಆ ಸ್ಥಿತಿಗೆ ಒದಗುವ ಮೊದಲು ನಾವು ಜಾಗೃತರಾದರೆ ಆ ಸನ್ನಿವೇಶವು ಸೃಷ್ಟಿ ಆಗಲ್ವಲ್ಲ. ನಿಯಮಿತವಾಗಿ ನಿರಾಹಾರ ಈ ಪ್ರಕೃತಿ ಚಿಕಿತ್ಸೆಗಳನ್ನ ಅಪ್ಪಿಕೊಳ್ಳೋದ್ರಿಂದ ಮುಂದೆ ನಾವು ಆ ಸ್ಥಿತಿಗೆ ಬರಲಾರದಂತ ಒಂದು ವಾತಾವರಣ ನಾವು ಸೃಷ್ಟಿ ಮಾಡ್ಕೋಬೇಕು. ಕೊನೆಯದಾಗಿ ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಏಕಾದಶಿ ಉಪವಾಸವನ್ನು ಅನುಸರಿಸ್ತಾ ಬಂದ ಇದ್ರಿ. ನಿಮ್ಮ ನಿಮ್ಮ ಅನುಭವಕ್ಕೆ ಏನು ನಿಲ್ಕಿದೆ ಸರ್ ಈ ಉಪವಾಸದಿಂದ? ಅಂದ್ರೆ ಈ ಪಾರಮಾರ್ಥಿಕ ದೃಷ್ಟಿಯಿಂದ ನಾನು ಕೂಡ ಏಕಾದಶಿ ಆಚರಿಸಿಲ್ಲ, ಪ್ರಾಮಾಣಿಕ ಹೋಗ್ಬೇಕು. ಏಕಾದಶಿ ನಾನು ಹೇಳಿದ್ನಲ್ಲ, ನಿರಾಹಾರ ಅಂದ್ರೆ ಬರೀ ಹೊಟ್ಟೆಗೆ ಆಹಾರ ಕೊಟ್ಟು ನಿಲ್ಲಿಸ್ಬಿಟ್ಟು ನಾವು ನಿರಾಹಾರ ಆಚರಿಸಿದ್ದೀವಿ. ಇಂದ್ರಿಯಗಳ ಆಹಾರನ ಹೊತ್ತು ಹೆಚ್ಚೆಚ್ಚಾಗಿ ಕೊಟ್ಟಿರೋದ್ರಿಂದ ಅರ್ಥಪೂರ್ಣವಾದ ವ್ರತವನ್ನು ನಾವು ಆಚರಿಸಿಲ್ಲ. ಆದರೆ ನಿರಾಹಾರವಾಗಿ ಈಗ ಬೇರೆ ದಿನ ಮಾಡೋದಕ್ಕೆ ಬದಲಾಗಿ ಏಕಾದಶಿ ದಿನವೇ ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಪ್ರಯೋಗಶೀಲತೆ ಶುರು ಮಾಡ್ತಾ ಇದ್ದೀನಿ. ಅದ್ರ ಖಂಡಿತ ನಿಮ್ಗೆ ಅದು ಚೇತೋಹಾರಿ ಆಗುತ್ತೆ. ಅದ್ರ ಮುಂದಿನ ದಿನದಲ್ಲ ನಿಮಗೆ ಅನುಭವ ನಾವು ಅನುಭವಿಸಿ ನೋಡ್ಬೇಕು. ಆ ದೇಹದ ಮಾರನೇ ದಿನ ಆಹಾರ ಸೇವನೆ ಮಾಡಿದ್ಮೇಲೆ ಹೆಂಗಾಗತ್ತೆ ಅಂತ, ಇನ್ನೊಂದು ದಿನ ಉಪವಾಸ ಇದ್ದಿದ್ರೆ ಚೆನ್ನಾಗಿತ್ತೆ ಅನ್ನುವಂತ ಅನಿಸ್ತದೆ. ನಿನ್ನೆ ನಿರಾಹಾರದಲ್ಲೇ ನಾವು ಆರಾಮಾಗಿದ್ದೋ, ಲವಲೌಕಿಯಿಂದ ಇದ್ದೋ, ಈಗ ಹೊಟ್ಟೆ ತಿಂದ ಮೇಲೆ ಇವತ್ತು ನಮ್ಮ ದೇಹದ ಲಘುತ್ವನೇ ಹೋಯ್ತಲ್ಲ, ಈ ಭಾರ ಆಯ್ತಲ್ಲ ಅನಿಸ್ತದೆ. ಮತ್ತೆ ದೇಹದಲ್ಲಿ ಯಾವ್ದಾದ್ರು ಸಮಸ್ಯೆಗಳಿದ್ದಾಗ ಉಪವಾಸವನ್ನ ನೀವು ಆಚರಿಸೋದ್ರಿಂದ ನಿಮ್ಗೆ ಖಂಡಿತವಾಗಿ ಅದು ತುಂಬಾ ಚೇತೋಹಾರಿ ಆಗುತ್ತೆ. ನಿಮಗೆ ಸಮಸ್ಯೆಗಳು ಮುಂದುವರಿಯೋದಿಲ್ಲ, ಅಲ್ಲೇ ಸ್ಥಗಿತವಾಗುತ್ತೆ. ಅಂದ್ರೆ ವಿಶೇಷವಾಗಿ ಬೇಯಿಸಿದ ಆಹಾರಗಳಂತ ಅವತ್ತು ವರ್ಜಿಸಿದ್ರೆ ಅನುಕೂಲಕರ. ಅದಕ್ಕೆ ಬದಲಿಯಾಗಿ ರಸಾಹಾರಗಳು, ದ್ರವಾಹಾರಗಳು, ಖಂಡಿತ ಫಲಾಹಾರಗಳ ಸೇವನೆ ಮಾಡೋದ್ರಿಂದ ಬಹುಶಃ ನೀವೆಲ್ಲ ಇಷ್ಟು ವಿಚಾರಗಳನ್ನು ಹೇಳಿದ್ಮೇಲೆ ನನಗಾದ್ರೂ ಅನಿಸಿದ್ದು, ನಮ್ಮ ಪೂರ್ವಜರು ನಿಜವಾಗ್ಲೂ ಅವ್ರಿಗೆ ವಿಜ್ಞಾನ ತಿಳಿದಿತ್ತು. ಆ ವಿಜ್ಞಾನದ ಹಿನ್ನೆಲೆಯಲ್ಲಿ ಈ ಆಚರಣೆಗಳ ಹೆಸರಿನಲ್ಲಿ ಉಪವಾಸಾದಿಗಳನ್ನ, ವ್ರತಗಳನ್ನ ಅನುಸರಿಸ್ತಾ ಬರ್ತಾ ಇದ್ರು. ಒಂದು ಆಧ್ಯಾತ್ಮಿಕ ಸಾಧನೆಯ ದೃಷ್ಟಿ ಮತ್ತೆ ದೇಹದ ಆದ್ಯತೆಯನ್ನು ಕೊಟ್ಟುಕೊಂಡು ಜೊತೆಗೆ ಎರಡನ್ನೂ ಸಮನ್ವಯಗೊಳಿಸ್ಕೊಂಡು ಬರ್ತಾ ಇದ್ರು ನಮ್ಮ ಪೂರ್ವಜರು. ಆದರೆ ಇತ್ತೀಚೆಗೆ ಆಧುನಿಕ ಕಾಲದಲ್ಲಿ, ಬದಲಾದ ಕಾಲಘಟ್ಟದಲ್ಲಿ ನಾವು ಅವುಗಳನ್ನ ಗಾಳಿಗೆ ತೂರಿ
ಇವತ್ತು ಆಸ್ಪತ್ರೆಗಳ ಕಡೆ ಮುಖ ಮಾಡುವಂತಹ ಅನಿವಾರ್ಯತೆಗೆ ತಂದ್ಕೊಂಡಿದ್ದೀವಿ ಅಂತ ನಾನಾದ್ರೂ ಭಾವಿಸ್ಕೊಳ್ತೀನಿ ಸರ್. ವಿಜ್ಞಾನ ಅಂತಂದ್ರೆ ಪ್ರಾಕ್ಟೀಸ್ ಅಂತ ಯಾವುದನ್ನ ನಾವು ಅಳವಡಿಸಿಕೊಂಡು ವಿಜ್ಞಾನ ಅಂದ್ರೆ ನಾವು ಇವತ್ತು ಆಧುನಿಕರ ಜ್ಞಾನವನ್ನು ವಿಜ್ಞಾನ ಅಂತೀವಿ. ವಿಜ್ಞಾನ ಅಲ್ಲ ಅದು. ವಿಜ್ಞಾನ ಕಾಲಕ್ಕೆ ವ್ಯತ್ಯಾಸ ಆಗುತ್ತೆ. ಅವತ್ತು ಅಳವಡಿಸಿಕೊಂಡದ್ದು ಅರ್ಥಪೂರ್ಣವಾದದ್ದು, ಅದು ಅನುಕರಣ ಯೋಗ್ಯವಾದದ್ದು. ಇವತ್ತು ನಾವು ಮಾಡ್ಕೊಂಡಿದ್ದು ನಮ್ಮ ಅಜ್ಞಾನದಿಂದ ವಿಜ್ಞಾನ, ಈ ವಿಜ್ಞಾನ ಅನಿವಾರ್ಯವಾಗ್ಬಿಟ್ಟಿದೆ. ಈಗ ಅದು ಅಜ್ಞಾನದಿಂದ ಈ ವಿಜ್ಞಾನ ಒಪ್ಕೊಳ್ಬೇಕಾದ ಅನಿವಾರ್ಯ ಇದೆ. ಈಗ ಈ ವಿಜ್ಞಾನ ಬಿಟ್ಟರೆ ನಮ್ಮ ಜೀವನ ನಡೆಯೋದಿಲ್ಲ. ಅದು ಅಲ್ಲ, ನಾವೆಲ್ಲ ಒಂದು ಕಡೆ ತಪ್ಪು ದಾರಿಗೆ ತುಳಿದ್ವಾ, ನಮ್ಮ ಪೂರ್ವಜರನ್ನ ತಿರಸ್ಕಾರ ಮಾಡಿ, ನಿಮಗೇನು ಗೊತ್ತಿಲ್ಲ, ನೀವು ಹಳೆ ಕಾಲದವರು, ನಿಮ್ಮ ಕಾಲದಲ್ಲಿ ಏನೋ ಹಂಗೆ ಮಾಡ್ತಿದ್ರಿ, ನಮ್ಗೆಲ್ಲ ಸೌಲಭ್ಯಗಳಿದೆ ಅಂತ ಹೇಳಿ ನಾವು ಹೊರಳಿ ಆಧುನಿಕತೆ ಕಡೆ ಈಗೆಲ್ಲ ತಪ್ಪು ಮಾಡಿದ್ವಿ, ಆ ತಪ್ಪು ದಾರಿಯಲ್ಲಿ ನಾವು ತುಂಬಾ ಮುಂದೆ ಸಾಗ್ಬಿಟ್ಟಿದೀವಿ ಅಂತ ಹೀಗೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ ಸರ್. ಮತ್ತೆ ವಾಪಸ್ ಬರ್ಬೇಕಾದಂತ ಅನಿವಾರ್ಯ ಕಾಲಘಟ್ಟದಲ್ಲಿದ್ದೀವಿ. ಈ ಮೂಲ ಕಾರಣ ಪ್ರಕೃತಿ ಪ್ರದೂಷಣೆ. ನಾವು ಇವತ್ತು ಸಹಜಾಹಾರ ತಿನ್ನಕ್ಕೆ ಪ್ರಕೃತಿನೇ ನಾವು ಪ್ರದೂಷಣೆ ಮಾಡಿ, ಈ ಹೊರಗಡೆ ಇರ್ತಕ್ಕಂಥ ನಾವು ಈಗ ಮೂಲಿಕೆಗಳ ಸಂಗ್ರಹಣೆ ಎಲ್ಲಿ ಮಾಡ್ತೀರಿ? ಪ್ರಕೃತಿಯಲ್ಲಿ. ಪ್ರಕೃತಿಯನ್ನು ಹಾಳುಗಿಡಿದ ಮೇಲೆ ಪ್ರಕೃತಿಯನ್ನು ನಾವು ನಮ್ಮ ತರನೇ ಮಾಡಿಟ್ಟಿದೀವಿ. ನಾವು ಹೆಂಗೆ ಈ ಆಧುನಿಕ ವಿಜ್ಞಾನದ ಶಿಶುಗಳಾಗಿದೀವೋ, ಅಲೋಪತಿ ಶಿಶುಗಳಾಗಿದೀವೋ, ಗಿಡಗಳು ಹಂಗೆ ಆಗಿದಾವ. ಒಂದು ಸಣ್ಣ ಹುಳು ಹುಪ್ಪಟ್ಟೆಗಳು ಇದನ್ನ ಇವತ್ತು ಗಿಡಗಳು ಹೂ ಬಿಡೋದಿಲ್ಲ. ಅಷ್ಟು ಮಟ್ಟಿಗೆ ಅವು ಸೋಂಕಿತ ಅವುಗಳ ಏನೋ ಅವುಗಳ ಬಲ ಕೂಡ ಕುಗ್ಗಿದೆ. ಅವುಗಳನ್ನ ನಾವು ಪುಷ್ಟೀಕರಿಸ್ಬೇಕು ಅಂದ್ರೆ ಮಣ್ಣನ್ನು ಪುಷ್ಟೀಕರಿಸ್ಬೇಕು ಅನ್ನೋ ವಿಚಾರವಿಲ್ಲ ನಮಗೆ. ಹೊರಗಡೆ ಸ್ಪ್ರೇಗಳು ತಂದು ಹೊಡಿಬೇಕು. ನಮ್ಮ ದೇಹವನ್ನು ಹೆಂಗೆ ನಾವು ಅಲೋಪತಿಗೆ ಒಗ್ಗಿಸಿ ಇಟ್ಟಿದೀವೋ ಹಂಗೆ ಹೊರಗಡೆ ಪ್ರಕೃತಿಯನ್ನು ಕೂಡ ಹಾಳುಗೆಡಿ ಬಿಟ್ಟಿದ್ದೀವಿ. ನಮಗೆ ಇವತ್ತಿನ ವಿಜ್ಞಾನ ಇರೋದು ಅನಿವಾರ್ಯವಾಗಿದೆ. ಇದಕ್ಕೆ ಮೊದಲ ನಿವಾರಣೆ ಏನಂದ್ರೆ ಪ್ರಕೃತಿ ಪ್ರದೂಷಣೆಯನ್ನು ನಾವು ನಿಲ್ಲಿಸಬೇಕು. ಪರಿಸರ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಸೃಷ್ಟಿ ಸಮಷ್ಟಿ ಅನ್ನೋ ಪ್ರಜ್ಞೆ ಇರಬೇಕು. ಹೊರಗಡೆ ಎಲ್ಲ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿರ್ತೀನಿ. ಅದನ್ನು ನಿಲ್ಲಿಸಿದ ಹೊರತು ನಮಗೆ ಯಾವ ಬೇರೆ ಉಪಾಯಗಳಿಲ್ಲ. ಅದು ಅನಿವಾರ್ಯವಾಗಿ ನಾವು ಈ ಅಲೋಪತಿ ವಿಜ್ಞಾನ ಒಪ್ಕೋಬೇಕಾದ ಅನಿವಾರ್ಯತೆ ತಂದು ಇಟ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಸರ್. ಪ್ರತಿಯೊಬ್ಬರು ಕೂಡ ಪ್ರಕೃತಿಯ ನಿಯಮಗಳನ್ನು ಅರಿತು ಮತ್ತೆ ಪ್ರಕೃತಿ ಕಡೆ ನಾವು ಮುಖ ಮಾಡಬೇಕಾಗಿದೆ. ಅಷ್ಟೇ, ಪ್ರಕೃತಿನೇ ನಮ್ಮನ್ನು ಕಾಯ್ತದೆ. ಯಾಕಂದ್ರೆ ನಮ್ಮ ಪ್ರಕೃತಿ ಅಂದ್ರೆ ದೇಹದ ಪ್ರಕೃತಿ, ಹೊರಗಡೆ ವಿಶ್ವ ಪ್ರಕೃತಿ ಬೇರೆ ಅಲ್ಲ, ನಮ್ಮ ದೇಹದ ಪ್ರಕೃತಿ. ಆ ಪ್ರಕೃತಿ ಹಾಳುಗಡೆ ನಾವು ಹೆಂಗೆ ಚೆನ್ನಾಗಿರಕ್ಕೆ ಸಾಧ್ಯ? ಈ ವಿಚಾರ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸ್ಬೇಕು. ಹೊರಗಡೆ ನಾವು ಎಷ್ಟು ಜಗತ್ತನ್ನು ಕೆಡಿಸ್ತೀವೋ ಅಷ್ಟು ನಮ್ಮೊಳಗಡೆ ಕೂಡ ಜಗತ್ತು ಕೆಡಿಸ್ತದೆ. ಅದೇ ಪಿಂಡಾಂಡ ಬ್ರಹ್ಮಾಂಡ ಅಂತ. ಬ್ರಹ್ಮಾಂಡವನ್ನು ಕೆಡಿಸ್ತವನು ಪಿಂಡಾಂಡ ಚೆನ್ನಾಗಿರಕ್ಕೆ ಹೆಂಗೆ ಸಾಧ್ಯ? ಇದನ್ನು ಅರ್ಥ ಮಾಡಿಕೊಂಡ್ರೆ ಜಗತ್ತು ಸುಂದರವಾಗಿರ್ತದೆ, ನಾವು ಸುಂದರವಾಗಿರ್ತೀವಿ. ತುಂಬಾ ಅದ್ಭುತವಾದ ಮಾತು ಸರ್. ತುಂಬಾ ಧನ್ಯವಾದಗಳು. ಒಬ್ಬ ಅಲೋಪತಿ ವೈದ್ಯರಾಗಿ ಇಷ್ಟೆಲ್ಲ ಅಮೂಲ್ಯವಾದಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸರ್.